ಚಿತ್ರಸಂತೆ ಪ್ರತಿ ವರ್ಷ ಬರ್ತೀವಿ. ಸುಮಾರು ಒಂದು 15 ವರ್ಷದಿಂದ ಬರ್ತಾ ಇದ್ದೀವಿ. ಪ್ರತಿ ವರ್ಷನೂ ಹೊಸ ಥರ ನೋಡ್ತೀವಿ. ಪ್ರತಿ ವರ್ಷ ತುಂಬ ಕಲ್ತ್ಕೊಂಡು ಹೋಗ್ತಾ ಇದ್ದೀವಿ. ಕಣ್ ತುಂಬುತ್ತೆ. ವೆರಿ ಸ್ಯಾಟಿಸ್ಫೈ. ಈ ಬಾರಿ ಹೇಗಿದೆ ಮೇಡಮ್? ಈ ಬಾರಿನೂ ತುಂಬಾ ಹೊಸ ಥರ ನೋಡ್ತಾ ಇದ್ದೀವಿ. ಹೊಸ ಟೆಕ್ನಿಕ್ಸು ಮತ್ತು ಹೊಸ ಥರ ಮೀಡಿಯಮ್ಸು ತುಂಬ ಥರ ನಡೀತಾ ಇದೆ. ಸೊ ವಿ ಆರ್ ಸ್ಟಿಲ್ ನೋಡ್ತಾ ಇದ್ದೀವಿ. ಎಂಜಾಯ್ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಈ ಸತಿ. ಎಲ್ಲ ಬೇರೆ ಬೇರೆ ಥರ ಶೈಲಿಗಳು ಎಲ್ಲ ನೋಡೋಕೆ ಸಿಗ್ತಾ ಇದೆ. ಎಂಜಾಯ್ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಆ್ಯಂಡ್ ನೋಡಬೇಕು. ಎಸ್ ಡೆಫಿನೆಟ್ಲಿ. ನಮ್ಮ ಫ್ರೆಂಡ್ಸ್ದು ಸ್ಟಾಲ್ಸ್ ಇದೆ ಇಲ್ಲಿ. ಸೊ ಅವರನ್ನು ಮೀಟ್ ಮಾಡಿ ಮತ್ತು ನಮ್ಮದು ಲಾಸ್ಟಲ್ಲಿ ಪರ್ಚೇಸ್ ಮಾಡ್ಕೊಂಡು ಹೋಗ್ತೀವಿ. ಪೇಂಟಿಂಗಲ್ಲಿ ಎಲ್ಲ ಚೆನ್ನಾಗಿದೆ, ಎಲ್ಲ ಥರನೂ ಚೆನ್ನಾಗಿದೆ. ದೊಡ್ಡ ಮನೆ ಇರಬೇಕು, ಇದನ್ನು ತೊಗೊಂಡೋಗಿ ಹಾಕಬೇಕು ಅಷ್ಟೇ. ತುಂಬ ಜನ ಬರ್ತಾ ಇದ್ದಾರೆ. ಇದೊಂದೇ ಇದು ಅಲ್ವಾ, ಒಂಥರ ಇದು ಸಿಕ್ಕಂಗೆ ನಮ್ಗೊಂಥರ ಜಾತ್ರೆ ಥರ ಎಲ್ಲ ಸಿಗುತ್ತೆ, ಆಲ್ ಇನ್ ಒನ್ ಶಾಪ್ ಅಂತ. ಚೆನ್ನಾಗಿದೆ. ನಾನು ಆರ್ಟಿಸ್ಟೇ. ನಾನು ಇವಾಗ ಕಾಲೇಜಲ್ಲಿ ಓದ್ತಾ ಇದ್ದೀನಿ, ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ. ಪ್ರತಿ ವರ್ಷ ಬರ್ತಿರ್ತೀನಿ. ಚೆನ್ನಾಗಿ ಮಾಡಿದ್ದಾರೆ ಸರ್. ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ ಅವರು. ಎಲ್ಲ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಇದು ನಾನು ಫಸ್ಟ್ ಟೈಮ್ ಬಂದಿದ್ದು ಇವ್ನು ಕರ್ಕೊಂಬಂದ. ತುಂಬ ಚೆನ್ನಾಗಿದೆ. ನಾನು ಫೇಸ್ ಪೇಂಟಿಂಗ್ ಎಲ್ಲ ಮಾಡಿಸ್ಕೊಂಡು ಎಲ್ಲ ಆಲ್ಮೋಸ್ಟ್ ಎಲ್ಲ ಪೇಂಟಿಂಗ್ಸ್ ರಿಯಲಿಸ್ಟಿಕ್ ಆಗಿರೋದು ಎಲ್ಲ ಥರ. ನಾನು ಪೇಂಟಿಂಗ್ ಮಾಡ್ತೀನಿ, ಬಟ್ ಇವಾಗ ಈ ಸಲ ಈ ಥರ ಎಲ್ಲ ನೋಡಿ ಇನ್ನೂ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಹೌದೌದು, ಅದಕ್ಕೆ ಹೌದು ಫಸ್ಟ್ ಟೈಮ್. ತುಂಬ ಚೆನ್ನಾಗಿದೆ, ಖುಷಿ ಆಯಿತು ಬಂದು ಫ್ರೆಂಡ್ ಜೊತೆ. ಸೂಪರ್ ಆಗಿದೆ ಸರ್. ನಾನು ಫಸ್ಟ್ ಟೈಮ್ ಬಂದಿರೋದಿಲ್ಲಿ. ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ತುಂಬ ಆರ್ಟಿಸ್ಟ್ ಬಂದಿದ್ದಾರೆ. ನಾನು ಇಷ್ಟು ದಿನ ಆರ್ಟ್ ನಿಲ್ಲಿಸಿದ್ದೆ. ಇವ್ರನ್ನೆಲ್ಲ ನೋಡಿ ನಾನು ನೆಕ್ಸ್ಟ್ ಟೈಮಿಂದ ಸ್ಟಾಲ್ ಇಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಹೌದು ಸರ್, ತುಂಬ ಆರ್ಟಿಸ್ಟ್ ಔಟ್ಸೈಡರ್ಸ್ ತುಂಬ ಇದ್ದಾರೆ, ನಾನು ನೋಡ್ತಿದ್ದೀನಿ. ಚಿತ್ರಪಟ ಅಂತೂ ಈ ಸತಿ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ತಂಜಾವೂರು ಪೇಂಟಿಂಗ್ಸ್ ಅಂತೂ ಓಲ್ಡ್ ಪೇಂಟಿಂಗ್ಸ್ಗೆಲ್ಲ ಇವಾಗ ತುಂಬ ಮಹತ್ವ ಕೊಡ್ತಿದ್ದಾರೆ, ಅದು ಇವಾಗ ಗೊತ್ತಾಗ್ತಿದೆ. ಆ್ಯಂಡ್ ನನ್ನ ಫ್ರೆಂಡ್ಸ್ ಸ್ಟಾಲ್ಸ್ ತುಂಬ ಇದೆ. ತಂಜಾವೂರು ಪೇಂಟಿಂಗ್ಸ್ ಅಂತೂ ಸಕ್ಕದಾಗಿ ಮಾಡಿ ಇಟ್ಟಿದ್ದಾರೆ ಸರ್. ನೋಡಿದೆ, ಚೆನ್ನಾಗಿದೆ ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್. ನಮ್ಮ ಫ್ರೆಂಡು ಕೂಡ ಸ್ಟಾಲ್ಸ್ ಇದೆ, ಸೊ ತುಂಬ ಚೆನ್ನಾಗಿದೆ. ಹೌದು, ನಾನು ಬರ್ತಿರೋದು ಫಸ್ಟ್ ಟೈಮ್. ಆ್ಯಂಡ್ ನನಗೆ ಅಂದರೆ ಪೇಂಟಿಂಗ್ಸಲ್ಲಿ ಇಷ್ಟೊಂದು ಡಿಫ್ರೆಂಟ್ ಥಿಂಗ್ಸ್ ಇದೆ ಅಂತ ಇವಾಗಲೇ ಗೊತ್ತಾಗಿದ್ದು. ಸೊ ಚೆನ್ನಾಗಿದೆ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ನಾನು ಮಾರ್ನಿಂಗಿಂದ ನೋಡ್ತಾ ಇದ್ದೀನಿ. ಒಂದು ನೋಡಿ ಇನ್ನೊಂದು ಇದನ್ನ ನೋಡಿ ಮತ್ತೆ ಇನ್ನೊಂದು ನೋಡಲಿಕ್ಕೆ ಆ ಚಾಯ್ಸಸ್ ಏನಿದೆ ಅಲ್ಲ, ಇಟ್ಸ್ ವೆರಿ ಗುಡ್. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. We purchased one Ravi Verma paint and one Pattu Chitra from Odisha. Okay. How much cost? So it costed around 25,000 together. It's really nice. Like we enjoyed a lot. Like lot of artists are there. Like it was very good experience for us. Thank you. ಈಗ ಆಯಿತು, ಇವಾಗ 3-4 ವರ್ಷದಿಂದ ಬರ್ತಾ ಇದ್ದೀನಿ. ನಾವೆಲ್ಲ ಮುಂಚೆ ಅಂದರೆ 8:30 8:45 ಬಂದುಬಿಡ್ತಾ ಇದ್ವಿ, ಎಲ್ಲ ಜನ ಕಮ್ಮಿ ಇರ್ತಾರೆ ಅಂತ. ಈಗ ಜನನೂ ಪಾಠ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ನಾವು 8:30ಗೆ ಬಂದರೆ ಅವ್ರು ಇನ್ನೂ ಮುಂಚೆನೇ ಇರ್ತಾರೆ. ಆ ಥರ ಕ್ರೌಡು. ತುಂಬ ಒಳ್ಳೆ ಇದು ಅವೆನ್ಯೂ ಜನಕ್ಕೆ ಬರೋಕ್ಕೆ. ಮತ್ತು ಆ್ಯಕ್ಚುಲಿ ನಾನು ಆರ್ಟಿಸ್ಟು, ಆರ್ಕಿಟೆಕ್ಟ್, ಜ್ಯುವೆಲ್ರಿ ಮಾಡ್ತೀನಿ. ಬಟ್ ಇಲ್ಲಿ ಎಲ್ಲ ಕಡೆಯಿಂದ ಜನ ಬರ್ತಾರೆ ಅಂತ ನಾನು ಸ್ಟಾಲ್ ಹಾಕಲ್ಲ, ಎಲ್ಲರಿಗೂ ಒಂದು ಅವಕಾಶ ಸಿಗಬೇಕು ಅಂತ. ತುಂಬ ಗ್ರೇಟ್ ಪ್ಲೇಸ್. ಮತ್ತು ಈಗ ಅಂದರೆ ಇಲ್ಲಿ 6 ಗಂಟೆ ಕಾಲದಿಂದ ಇಲ್ಲೇ ಇದ್ದೀನಿ ನಾನು. ಬೆಳಗ್ಗೆ 8:30ಯಿಂದ ಇವಾಗ ಎಷ್ಟು ಟೈಮ್ 1:30 ತನಕ ಆ ಥರ ಇದೆ ಜಾಗ. ನಮಗೆ ಇಲ್ಲಿ ಎಷ್ಟೊತ್ತು ಹೋಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಎಲ್ಲ ಡಿಫ್ರೆಂಟ್ ಆಗಿದೆ. ಒಬ್ಬೊಬ್ರದ್ದು ಇಂಟರ್ಪ್ರಿಟೇಷನ್, ಅವ್ರ ಕಲೆಗೆ ಇಲ್ಲಿ ಬೆಲೆ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗಿದೆ. ಚಿತ್ರಸಂತೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು. ಇಟ್ಸ್ ಲೈಕ್ ವಂಡರ್ಫುಲ್ ಟು ಸಿ ಆರ್ಟಿಸ್ಟ್ ಎಲ್ಲ ಕಡೆಯಿಂದ ಆಲ್ ಓವರ್ ಇಂಡಿಯಾ. ಐ ಕ್ಯಾನ್ ಸೇ ಇಟ್ ವಾಸ್ ಅ ಪ್ಲೆಸೆಂಟ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ದಟ್ ಐ ವುಡಂಟ್ ಫರ್ಗೆಟ್. ಸೊ ನಾನು ಐ ಪರ್ಚೇಸ್ ಒನ್ ಅಬ್ಸ್ಟ್ರಾಕ್ಟ್ ಪೇಂಟಿಂಗ್. ವಾಂಟ್ ಟು ಸಿ? ನೋಡ್ತೀರಾ? ಆ್ಯಂಡ್ ದಿಸ್ ಇಸ್ ಇದು ಈ ಪೇಂಟಿಂಗ್ ವಾಟ್ ಡಸ್ ಇಟ್ ಮೀನ್ ಅಂದರೆ ಇಟ್ಸ್ ಎ ವುಮೆನ್ ವಿತ್ ವಾಬಲ್ ಆಫ್ ಥಾಟ್ಸ್ ಅಂತ ಹೇಳಿ. ಸೊ ಇಟ್ ಪರ್ಫೆಕ್ಟ್ಲಿ ಪಿಕ್ಚರೈಸಸ್ ಮೀ. ಸೊ ಐ ಗಾಟ್ ಟಚ್, ಅದಕ್ಕೆ ಅದನ್ನ ತೊಗೊಂಡೆ. ಅದರ್ ದನ್ ದಟ್ ಲ್ಯಾಂಪ್ ಆ್ಯಂಡ್ ದೆರ್ ಇಸ್ ಒನ್ ಮೋರ್ ಸ್ಯಾಂಡ್ ಆರ್ಟ್. ಹೇಗೆ ಅನ್ಸುತ್ತೆ ಈ ಚಿತ್ರಸಂತೆ? ಸಾಕಷ್ಟು ಜನ ಬಂದಿದ್ದಾರೆ, ಬೇರೆ ರಾಜ್ಯದ ಕಲಾವಿದರಲ್ಲಿ ತಮ್ಮ ಕೈ ಚಳಕವನ್ನು ತೋರಿಸಿದ್ದಾರೆ. ಫೋಟೋ ನೋಡಿದ್ರೆ, ಪೇಂಟಿಂಗ್ ನೋಡಿದ್ರೆ ಹೇಗೆ ಅನ್ಸುತ್ತೆ? ಕೆಲವೊಂದು ಪೇಂಟಿಂಗ್ಸು ಯು ಕುಡ್ ರಿಲೇಟ್ ಟು ದಟ್ ಪೇಂಟಿಂಗ್ಸ್ ಆ್ಯಂಡ್ ಇಟ್ ಇನ್ ಹೇಗೆ ಹೇಳ್ಬೋದು ಅಂದರೆ
ಕೆಲವು ಫೀಲಿಂಗ್ಸ್ನ ಇನ್ವೋಕ್ ಮಾಡುತ್ತೆ. ಇನ್ನು ಆ ಎಫರ್ಟ್ಸ್, ದ ಪೇಷನ್ಸ್, ಇಟ್ಸ್ ಲಾಟ್ ಆಫ್ ಇಮೋಷನ್ಸ್ ಆ್ಯಸ್ ವೆಲ್. ಅಂದರೆ ಎಷ್ಟು ಇಮೋಷನ್ಸ್ ಇದೆ ಅನ್ನೋದು ತಿಳಿಯುತ್ತೆ. ಬಿಕಾಸ್ ಕೆಲವೊಂದು ಪೇಂಟಿಂಗ್ಸ್ ಮಾಡೋಕ್ಕೆ ಇಟ್ ಮೇ ಟೇಕ್ ಡೇಸ್ ಟುಗೆದರ್ ಆ್ಯಸ್ ವೆಲ್. ಸೊ ಇಟ್ಸ್ ಲೈಕ್ ಪ್ಲೆಥೋರಾ ಆಫ್ ಆಲ್ ದ ಇಮೋಷನ್ಸ್ ಆ್ಯಂಡ್ ಥಾಟ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಭಾವನೆಗಳನ್ನ ಹೇಗೆ ಅದು ನೀವು ಚಿತ್ರಪಟದ ಮೇಲೆ ಎಕ್ಸ್ಪ್ರೆಸ್ ಮಾಡ್ತೀವಿ, ಆ್ಯಂಡ್ ಯು ಕೆನಾಟ್ ಲೈಕ್ ಪುಟ್ ಇಟ್ ಇನ್ ವರ್ಡ್ಸ್, ಐ ಕ್ಯಾನ್ ಸೇ. ಅದನ್ನ ಇಟ್ಸ್ ಲೈಕ್ ದ ಎಕ್ಸ್ಪೀರಿಯನ್ಸ್ ಇಸ್ ವೆರಿ ಗ್ರೇಟ್, ಆ್ಯಂಡ್ ಆಲ್ ದ ಆರ್ಟಿಸ್ಟ್ ಲೈಕ್ ದೇ ಆರ್ ಗ್ರೇಟ್. ಚಿತ್ರಸಂತೆ ಪ್ರತಿ ವರ್ಷ ಬರ್ತೀವಿ, ಸುಮಾರು ಒಂದು 15 ವರ್ಷದಿಂದ ಬರ್ತಾ ಇದ್ದೀವಿ. ಪ್ರತಿ ವರ್ಷವೂ ಹೊಸ ಥರ ನೋಡ್ತೀವಿ. ಪ್ರತಿ ವರ್ಷ ತುಂಬ ಕಲ್ತ್ಕೊಂಡು ಹೋಗ್ತಾ ಇದ್ದೀವಿ. ಕಣ್ ತುಂಬುತ್ತೆ. ವೆರಿ ಸ್ಯಾಟಿಸ್ಫೈಡ್. ಈ ಬಾರಿ ಹೇಗಿದೆ ಮೇಡಮ್? ಈ ಬಾರಿನೂ ತುಂಬಾ ಹೊಸ ಥರ ನೋಡ್ತಾ ಇದ್ದೀವಿ. ಹೊಸ ಟೆಕ್ನಿಕ್ಸು ಮತ್ತು ಹೊಸ ಥರ ಮೀಡಿಯಮ್ಸು ತುಂಬ ಥರ ನಡೀತಾ ಇದೆ. ಸೊ ವಿ ಸ್ಟಿಲ್ ನೋಡ್ತಾ ಇದ್ದೀವಿ. ಎಂಜಾಯ್ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಈ ಸತಿ. ಎಲ್ಲ ಬೇರೆ ಬೇರೆ ಥರ ಶೈಲಿಗಳು ಎಲ್ಲ ನೋಡೋಕೆ ಸಿಗ್ತಾ ಇದೆ. ಎಂಜಾಯ್ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಯಾರೆಲ್ಲ ಬಂದಿದ್ರು ಮೇಡಮ್? ಫ್ರೆಂಡ್ಸ್ ಆ್ಯಂಡ್ ಖರೀದಿ ಮಾಡೋ ಪ್ಲಾನ್ ಇದೆ ಏನಾದರೂ? ನೋಡಬೇಕು. ಎಸ್ ಡೆಫಿನೆಟ್ಲಿ. ನಮ್ಮ ಫ್ರೆಂಡ್ಸ್ದು ಸ್ಟಾಲ್ಸ್ ಇದೆ ಇಲ್ಲಿ. ಸೊ ಅವರನ್ನು ಮೀಟ್ ಮಾಡಿ ಮತ್ತು ನಮ್ಮದು ಲಾಸ್ಟಲ್ಲಿ ಪರ್ಚೇಸ್ ಮಾಡ್ಕೊಂಡು ಹೋಗ್ತೀವಿ. ಪೇಂಟಿಂಗಲ್ಲಿ ಎಲ್ಲ ಚೆನ್ನಾಗಿದೆ, ಎಲ್ಲ ಥರನೂ ಚೆನ್ನಾಗಿದೆ. ದೊಡ್ಡ ಮನೆ ಇರಬೇಕು, ಇದನ್ನು ತೊಗೊಂಡೋಗಿ ಹಾಕಬೇಕು ಅಷ್ಟೇ. ತುಂಬ ಜನ ಬರ್ತಾ ಇದ್ದಾರೆ. ಇದೊಂದೇ ಇದು ಅಲ್ವಾ, ಒಂಥರ ಇದು ಸಿಕ್ಕಂಗೆ ನಮ್ಗೊಂಥರ ಜಾತ್ರೆ ಥರ ಎಲ್ಲ ಸಿಗತ್ತೆ, ಆಲ್ ಇನ್ ಒನ್ ಶಾಪ್ ಅಂತ. ಚೆನ್ನಾಗಿದೆ. ನಾನು ಆರ್ಟಿಸ್ಟೇ. ನಾನು ಇವಾಗ ಕಾಲೇಜಲ್ಲಿ ಓದ್ತಾ ಇದ್ದೀನಿ, ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ. ಪ್ರತಿ ವರ್ಷ ಬರ್ತಿರ್ತೀನಿ. ಚೆನ್ನಾಗಿ ಮಾಡಿದ್ದಾರೆ ಸರ್. ಏನೆಲ್ಲ ಇಷ್ಟ ಆಯಿತು? ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ ಅವರು. ಎಲ್ಲ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಇದು ನಾನು ಫಸ್ಟ್ ಟೈಮ್ ಬಂದಿದ್ದು ಇವ್ನು ಕರ್ಕೊಂಬಂದ. ತುಂಬ ಚೆನ್ನಾಗಿದೆ. ನಾನು ಫೇಸ್ ಪೇಂಟಿಂಗ್ ಎಲ್ಲ ಮಾಡಿಸ್ಕೊಂಡು ಎಲ್ಲ ಆಲ್ಮೋಸ್ಟ್ ಎಲ್ಲ ಪೇಂಟಿಂಗ್ಸ್ ರಿಯಲಿಸ್ಟಿಕ್ ಆಗಿರೋದು ಎಲ್ಲ ಥರ. ನಾನು ಪೇಂಟಿಂಗ್ ಮಾಡ್ತೀನಿ, ಬಟ್ ಇವಾಗ ಈ ಸಲ ಈ ಥರ ಎಲ್ಲ ನೋಡಿ ಇನ್ನೂ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಸುಮಾರು 20 ರಾಜ್ಯಗಳ ಕಲಾವಿದರು. ಹೌದೌದು. ಹೌದು, ಫಸ್ಟ್ ಟೈಮ್. ಜನ ಎಲ್ಲ ಪೇಂಟಿಂಗ್ ತುಂಬ ಚೆನ್ನಾಗಿದೆ. ಖುಷಿ ಆಯಿತು ಬಂದು ಫ್ರೆಂಡ್ ಜೊತೆ. ಸೂಪರ್ ಆಗಿದೆ ಸರ್. ನಾನು ಫಸ್ಟ್ ಟೈಮ್ ಬಂದಿರೋದಿಲ್ಲಿ. ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ತುಂಬ ಆರ್ಟಿಸ್ಟ್ ಬಂದಿದ್ದಾರೆ. ನಾನು ಇಷ್ಟು ದಿನ ಆರ್ಟ್ ನಿಲ್ಲಿಸಿದ್ದೆ. ಇವ್ರನ್ನೆಲ್ಲ ನೋಡಿ ನಾನು ನೆಕ್ಸ್ಟ್ ಟೈಮಿಂದ ಸ್ಟಾಲ್ ಇಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಹೌದು ಸರ್. ತುಂಬ ಆರ್ಟಿಸ್ಟ್ ಔಟ್ಸೈಡರ್ಸ್ ತುಂಬ ಇದ್ದಾರೆ, ನಾನು ನೋಡ್ತಿದ್ದೀನಿ. ಚಿತ್ರಪಟ ಅಂತೂ ಈ ಸತಿ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ತಂಜಾವೂರು ಪೇಂಟಿಂಗ್ಸ್ ಅಂತೂ ಓಲ್ಡ್ ಪೇಂಟಿಂಗ್ಸ್ಗೆಲ್ಲ ಇವಾಗ ತುಂಬ ಮಹತ್ವ ಕೊಡ್ತಿದ್ದಾರೆ, ಅದು ಇವಾಗ ಗೊತ್ತಾಗ್ತಿದೆ. ಆ್ಯಂಡ್ ನನ್ನ ಫ್ರೆಂಡ್ಸ್ ಸ್ಟಾಲ್ಸ್ ತುಂಬ ಇದೆ. ತಂಜಾವೂರು ಪೇಂಟಿಂಗ್ಸ್ ಅಂತೂ ಸಕ್ಕದಾಗಿ ಮಾಡಿ ಇಟ್ಟಿದ್ದಾರೆ ಸರ್. ಹಾಂ, ನೋಡಿದೆ, ಚೆನ್ನಾಗಿದೆ ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್. ನಮ್ಮ ಫ್ರೆಂಡು ಕೂಡ ಸ್ಟಾಲ್ಸ್ ಇದೆ, ಸೊ ತುಂಬ ಚೆನ್ನಾಗಿದೆ. ಯಾ, ಫಸ್ಟ್ ಟೈಮ್ ಹೇಗೆ? ಹೌದು, ನಾನು ಬರ್ತಿರೋದು ಫಸ್ಟ್ ಟೈಮ್. ಆ್ಯಂಡ್ ಜನ ಮತ್ತು ಪೇಂಟಿಂಗ್ ನನಗೆ ಅಂದರೆ ಪೇಂಟಿಂಗ್ಸಲ್ಲಿ ಇಷ್ಟೊಂದು ಲೈಕ್ ಡಿಫ್ರೆಂಟ್ ಥಿಂಗ್ಸ್ ಇದೆ ಅಂತ ಇವಾಗಲೇ ಗೊತ್ತಾಗಿದ್ದು. ಸೊ ಚೆನ್ನಾಗಿದೆ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ನಾನು ಮಾರ್ನಿಂಗಿಂದ ನೋಡ್ತಾ ಇದ್ದೀನಿ. ಲೈಕ್ ಒಂದು ನೋಡಿ ಇನ್ನೊಂದು ಇದು ನೋಡಿ ಮತ್ತೆ ಇನ್ನೊಂದು ನೋಡಲಿಕ್ಕೆ ಆ ಚಾಯ್ಸಸ್ ಏನಿದೆ ಅಲ್ಲ, ಇಟ್ಸ್ ವೆರಿ ಗುಡ್. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು.